Hello dear students, welcome to AKS Academy YouTube channel. Now in this lecture we will be doing sum of natural numbers and its applications. It is very important topic as far as CSAT exam is concerned, very important topic. At least one question based on this will come in CSAT, and it is also important for KS exam, your state PSC examination. It is important. So let us directly get into the questions, and we'll try to solve easy questions, basic questions first, then we'll go to the application questions and a bit difficult questions. Fine. Now the question says, find the sum of all natural numbers from 1 up to 100. All natural numbers from 1 up to 100. First we should know what are natural numbers. What are natural numbers? ಈ ಬೇಸಿಕ್ ಗೊತ್ತಿರಬೇಕು. ಕನ್ನಡದಲ್ಲಿ ಇದನ್ನ ಸ್ವಾಭಾವಿಕ ಸಂಖ್ಯೆಗಳು ಅಂತ ಕರೀತಾರೆ. ಸ್ವಾಭಾವಿಕ ಸಂಖ್ಯೆಗಳು. ಜಸ್ಟ್ ಕೆಲವರಿಗೆ ತುಂಬಾ ಡೌಟ್ ಬರುತ್ತೆ, ಈ ಸ್ವಾಭಾವಿಕ ಸಂಖ್ಯೆಗಳಲ್ಲಿ ಅಥವಾ ನ್ಯಾಚುರಲ್ ನಂಬರ್ಸ್ ಗಳಲ್ಲಿ ಝೀರೋ ಬರುತ್ತೋ ಇಲ್ವೋ ಅಂತ. ಝೀರೋ ಬರುತ್ತಾ ಅನ್ನೋ ಒಂದು ಕ್ವಶನ್ ಬರುತ್ತೆ. ಝೀರೋ ನ್ಯಾಚುರಲ್ ನಂಬರ್ಸ್ ಅಲ್ಲಿ ಬರುತ್ತಾ ಇಲ್ವಾ ಅಂತ. ಸೊ ಅವ್ರಿಗೆ ನಾನು ಹೇಳೋದು ಇಷ್ಟೇ, ಯಾಕೆ ಈ ಹೆಸರು ಬಂತು ನ್ಯಾಚುರಲ್ ನಂಬರ್ ಅಂತ ನಿಮ್ಗೆ ಗೊತ್ತಾದ್ರೆ ಝೀರೋ ಬರುತ್ತಾ ಇಲ್ವಾ ಅಂತ ನಿಮ್ಗೆ ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ನೀವು ಚಿಕ್ಕದಿರುವಾಗ ನಂಬರ್ಸ್ ಅನ್ನ ಕಲೀಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಮೇ ಬಿ 2 ವರ್ಷ 3 ವರ್ಷ ಇರುವಾಗ ನೀವು ನಂಬರ್ಸ್ ಅನ್ನ ಕಲೀಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ. ನೀವು ನಂಬರ್ಸ್ ಅನ್ನ ಕಲೀಲಿಕ್ಕೆ ಯಾವ ನಂಬರ್ ಇಂದ ಸ್ಟಾರ್ಟ್ ಮಾಡಿದೀರಾ ಅಂತ ನೆನ್ಪಿಟ್ಕೊಳ್ಳಿ. ನಮ್ಗೆಲ್ಲ ನೆನಪಿದೆ, ವಿ ಸ್ಟಾರ್ಟೆಡ್ ಲರ್ನಿಂಗ್ ನಂಬರ್ಸ್ ಫ್ರಮ್ 1, 2, 3, 4 ಅಂತ ಈ ತರನೇ ನಾವು ಕಲಿತಾ ಹೋಗಿರೋದು. ನಮ್ಗೆ ಝೀರೋ ಅನ್ನೋ ಕಾನ್ಸೆಪ್ಟ್ ಸಣ್ಣದಿರುವಾಗ ಗೊತ್ತಿರ್ಲಿಲ್ಲ. ಆಸ್ ವಿ ಗ್ರೂ ಅಪ್, ಪ್ರೊಫೆಷನಲ್ ಸ್ಕೂಲ್ಸ್ ಬಂದ ನಂತರ ನಮ್ಗೆ ಫಾರ್ಮಲ್ ಸ್ಕೂಲ್ಸ್ಗೆ ಬಂದ ನಂತರ ನಮ್ಗೆ ಝೀರೋ ಅನ್ನೋ ಒಂದು ನಂಬರ್ ಇದೆ, ಅದು ಒಂದಕ್ಕಿಂತ ಸಣ್ಣದು ಅಂತ ನಮ್ಗೆ ಹೇಳ್ಕೊಟ್ಟಿದ್ದಾರೆ. ಸೊ ನಮ್ಗೆ ಫಸ್ಟ್ ಟೈಮ್ ನಾವು ನಂಬರ್ಸ್ ಕಲಿಯುವಾಗ ಝೀರೋವನ್ನ ನಾವು ಕಲಿತಿಲ್ಲ. ಯಾಕೆ ಕಲಿತಿಲ್ಲ ಅಂತ ಹೇಳಿದ್ರೆ, ನಮ್ಗೆ ಹ್ಯೂಮನ್ ಬೀಯಿಂಗ್ಸ್ ಗೆ ನಂಬರ್ಸ್ ಬರೋದು 1 ಇಂದ ನ್ಯಾಚುರಲ್ ಆಗಿ ಬರುತ್ತೆ. ಸೊ 1 ಇಂದ ನಮ್ಗೆ ಸ್ವಾಭಾವಿಕವಾಗಿ ನಂಬರ್ಸ್ ಗಳು ಬರೋದ್ರಿಂದ ನ್ಯಾಚುರಲ್ ನಂಬರ್ಸ್ ಸ್ಟಾರ್ಟ್ ವಿತ್ 1. ಸೊ ನ್ಯಾಚುರಲ್ ನಂಬರ್ಸ್ ಅಂತ ಹೆಸರಿಗೆ ಬಂತು ಅಂತ ಹೇಳಿದ್ರೆ, ಮನುಷ್ಯರಿಗೆ ಸ್ವಾಭಾವಿಕವಾಗಿ ಬರುವಂತ ನಂಬರ್ಸ್ ಗಳು 1, 2, 3, 4 ಮತ್ತೆ ಕೌಂಟಿಂಗ್ ಗೆ ಯೂಸ್ ಮಾಡುವಂತದ್ದು. ಕೌಂಟ್ ಮಾಡ್ಲಿಕ್ಕೆ ನಾವು ಕೌಂಟ್ ಮಾಡುವಾಗ ಝೀರೋ ಅಂತ ಯೂಸ್ ಮಾಡಲ್ಲ, 1 ಇಂದ ಸ್ಟಾರ್ಟ್ ಮಾಡೋದು. 1 ಇದೆ, 2 ಇದೆ, 3 ಇದೆ, 4 ಇದೆ ಅಂತ. ಸೊ ಹಾಗಾಗಿ ನ್ಯಾಚುರಲ್ ನಂಬರ್ಸ್ ಅಲ್ಲಿ ಝೀರೋ ಬರಲ್ಲ, 1 ಇಂದ ಸ್ಟಾರ್ಟ್ ಆಗುತ್ತೆ. ಇದು ಬೇಸಿಕ್ ವಿಷಯ. ಸೊ ನ್ಯಾಚುರಲ್ ನಂಬರ್ಸ್ 1, 2, 3, 4 ಇಟ್ ಕಂಟಿನ್ಯೂಸ್. ಓನ್ಲಿ ಇಂಟೀಜರ್ಸ್ ಮಾತ್ರ ಬರುತ್ತವೆ. ಸೊ ಇಂಟೀಜರ್ಸ್ ಅಂದ್ರೆ ಪಾಯಿಂಟ್ ಬರಲ್ಲ, ಭಿನ್ನರಾಶಿಗಳಿಲ್ಲ. 1, 2, 3, 4 ಹೀಗೆ ಇಂಟೀಜರ್ಸ್ ಮಾತ್ರ ಬರುತ್ತೆ. ಇದು ನ್ಯಾಚುರಲ್ ನಂಬರ್ಸ್. ಈಗ ಇಲ್ಲಿ ಏನ್ ಕೇಳಿದ್ದಾರೆ ಅಂತ ಹೇಳಿದ್ರೆ, find the sum of all natural numbers from 1 up to 0. ಸಮ್ ಅಂದ್ರೆ ಏನು? ನಾವು ಕೂಡಿಸು ಪ್ಲಸ್. ಸೊ 1 ಪ್ಲಸ್ 2 ಪ್ಲಸ್ 3 ಪ್ಲಸ್ 4 ಪ್ಲಸ್ ಈ ತರ ನಾವು 100 ವರೆಗೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಇಟ್ ಈಸ್ ಡಿಫಿಕಲ್ಟ್ ಟು ಟೈಮ್ ಇದ್ರೆ ನೀವು ಮಾಡ್ತಾ ಹೋಗ್ಬೋದು. ಇದನ್ನ ಎಲ್ಲಾದ್ರೂ ಸ್ವಲ್ಪ ಮಿಸ್ ಆದ್ರೂ ಕೂಡ ರಾಂಗ್ ಆಗುತ್ತೆ. ಸೊ ಹಾಗಾಗಿ ಎಕ್ಸಾಮ್ಸ್ ಗಳಲ್ಲಿ ಇಂಥ ಕ್ವಶನ್ಸ್ ಬಂದಾಗ ವಿ ನೀಡ್ ಟು ನೋ ಫಾರ್ಮುಲಾ ಆರ್ ಶಾರ್ಟ್ಕಟ್. ಸೊ ದೇರ್ ಇಸ್ ಅ ಫಾರ್ಮುಲಾ ಟು ಫೈಂಡ್ ಔಟ್ ಸಮ್ ಆಫ್ ನ್ಯಾಚುರಲ್ ನಂಬರ್ಸ್ ಹೇಗಿದೆ ಅಂದ್ರೆ, ಅದ್ರ ಕಂಡೀಷನ್ಸ್ ಏನಂತ ಹೇಳ್ತೀನಿ. ದಟ್ ಫಾರ್ಮುಲಾ ಇಸ್ sum of first n natural numbers is n into n plus 1 divided by 2. ಫಸ್ಟ್ n ನ್ಯಾಚುರಲ್ ನಂಬರ್ಸ್ ಅಂತ ಹೇಳಿದ್ರೆ, ನ್ಯಾಚುರಲ್ ನಂಬರ್ಸ್ ಎಲ್ಲಿಂದ ಸ್ಟಾರ್ಟ್ ಆಗೋದು? 1 ರಿಂದ. 1, 2, 3 ಇವು 3 ಫಸ್ಟ್ 3 ನ್ಯಾಚುರಲ್ ನಂಬರ್ಸ್. ಅದೇ ನಾನು 2, 3, 4 ಅಂತ ತಗೊಂಡು ಫಸ್ಟ್ 3 ಅಂತ ಹೇಳಕ್ಕಾಗಲ್ಲ, ಯಾಕಂದ್ರೆ ನಾವು ಇಲ್ಲಿ ಒಂದನ್ನ ಬಿಟ್ಟಿದ್ದೇನೆ. ಸೊ ಇದು ಫಸ್ಟ್ 3 ಆಗಲ್ಲ, ಫಸ್ಟ್ 4 ಆಗಲ್ಲ.
ಇಲ್ಲಿ 3 ಇದೆ. ಸೊ 1 ಇಂದ ಸ್ಟಾರ್ಟ್ ಆಗಿ ಎಲ್ಲಿವರೆಗೆ ನಾವು ಕೌಂಟ್ ಮಾಡ್ತೇವೆ ನೋಡಿ. ಈಗ ಫಾರ್ ಎಕ್ಸಾಂಪಲ್ 50th ವರೆಗೆ ಬಂದ್ರೆ 50ನೇ ನಂಬರ್ ವರೆಗೆ ಬಂದ್ರೆ 1 2 50ನೇ ನಂಬರ್ ಇದು ಫಸ್ಟ್ 50 ನಂಬರ್ಸ್, ಫಸ್ಟ್ 50 ನ್ಯಾಚುರಲ್ ನಂಬರ್ಸ್. ಸೊ ಹಾಗೆ ಈ ಪರ್ಟಿಕ್ಯುಲರ್ ಕ್ವಶನ್ ಅಲ್ಲಿ ನನಗೆ ಈಗ ಪರ್ಟಿಕ್ಯುಲರ್ ಕ್ವಶನ್ ಅಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ 1 to 100 ಅಂತ ಹೇಳಿದ್ದಾರೆ. 1 to 100 ಅಂತ ಹೇಳಿದ್ರೆ 1 to 100 ಅಂತ ಹೇಳಿದ್ರೆ ಸಾರಿ ಫ್ರಮ್ 1 to 100 ಅಂತ ಹೇಳಿದ್ರೆ ಏನ್ ಮೀನಿಂಗ್? 1 to 100 ಅಂದ್ರೆ ಫಸ್ಟ್ 100 ನ್ಯಾಚುರಲ್ ನಂಬರ್ಸ್, ಫಸ್ಟ್ 100 ನ್ಯಾಚುರಲ್ ನಂಬರ್ಸ್, ಫಸ್ಟ್ 100 ನ್ಯಾಚುರಲ್ ನಂಬರ್ಸ್. ಹಾಗಾದ್ರೆ ಫಸ್ಟ್ n ನ್ಯಾಚುರಲ್ ನಂಬರ್ಸ್ ಗೆ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ನಾನು? n ಇಂಟು n ಪ್ಲಸ್ 1 ಡಿವೈಡೆಡ್ ಬೈ 2. ಹಾಗಾದ್ರೆ ಫಸ್ಟ್ 100 ನ್ಯಾಚುರಲ್ ನಂಬರ್ಸ್ ಗೆ ಏನ್ ಮಾಡಬೇಕು ನಾನು? 100 n ನ ಜಾಗದಲ್ಲಿ 100 ಇದೆ, n ನ ಜಾಗದಲ್ಲಿ 100 ಇದೆ. 100 ಇಂಟು 100 ಪ್ಲಸ್ 1 n ಪ್ಲಸ್ 1 101 ಡಿವೈಡೆಡ್ ಬೈ 2. ಸೊ ನಿಮ್ಗೆ ಆನ್ಸರ್ ಬಂದ್ಬಿಟ್ಟು 10100 ಡಿವೈಡೆಡ್ ಬೈ 2 ಅಂದ್ರೆ 10,100 ಡಿವೈಡೆಡ್ ಬೈ 2 ಅಂದ್ರೆ 5,050. 5,050 ಅಂದ್ರೆ ನೀವು 1 ರಿಂದ ಈ ತರ 2 3 ಇವುಗಳನ್ನೆಲ್ಲ ಕೂಡಿಸ್ತಾ ಹೋದ್ರೆ 100ರವರೆಗೆ ಕೂಡಿಸಿದ್ರೆ ನಿಮ್ಗೆ 5,050 ಆನ್ಸರ್ ಬರುತ್ತೆ ಅಂತ ಅರ್ಥ. 5,050 ಆನ್ಸರ್ ಬರುತ್ತೆ. ಸೊ ಈ ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೊಳ್ಳಿ. ನಮ್ಗೆ ಎಕ್ಸಾಮ್ ಅಲ್ಲಿ ಸ್ಟ್ರೇಟ್ ಫಾರ್ವರ್ಡ್ ಈ ತರ ಕ್ವಶನ್ ಅನ್ನ ಕೇಳಲ್ಲ, ಇದರ ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್ ಕೇಳ್ತಾರೆ. ಸೊ ನಾವು ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್ ಗೆ ಹೋಗೋ ಮುಂಚೆ ಕೆಲವು ಈ ತರ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡಿ ನೋಡೋಣ. ಅವಾಗ ನಮ್ಗೆ UPSC ಅಲ್ಲಿ ಯಾವ ತರ ಕ್ವಶನ್ ಕೇಳ್ತಾರೆ, ಡಿಫಿಕಲ್ಟ್ ಆಗಿಯೂ ಹೇಗೆ ಕೇಳಬಹುದು ಅಂತ ನಾನು ತೋರಿಸ್ಕೊಡ್ತೇನೆ. ಫೈನ್. ಸೊ ಈ ಫಾರ್ಮುಲಾವನ್ನ ನೀವು ನೆನ್ಪಿಟ್ಕೊಳ್ಬೇಕು, n ಇಂಟು n ಪ್ಲಸ್ 1 ಡಿವೈಡೆಡ್ ಬೈ 2. ಫೈನ್. ಸೊ ಈಗ ಅಪ್ಲಿಕೇಶನ್ ನೋಡಿ ಈ ತರ ಕೇಳಬಹುದು. ಒಂದು ಅಪ್ಲಿಕೇಶನ್ ಹೇಗೆ ಕೇಳಬಹುದು ಅಂತ ನಾನು ನಿಮ್ಗೆ ಇಲ್ಲಿ ತೋರಿಸ್ಕೊಟ್ಟಿದ್ದೇನೆ. ಸೊ ದಿಸ್ ಪರ್ಟಿಕ್ಯುಲರ್ ಕ್ವಶನ್ ಈಸ್ ಆಸ್ಕ್ಡ್ ಇನ್ UPSC. ಇದೇ ಈ ವರ್ಷನೇ UPSC ಇಂಜಿನಿಯರಿಂಗ್ ಸರ್ವಿಸ್ ಎಕ್ಸಾಮ್ ಅಲ್ಲಿ ಕೇಳಿರೋದು. ಇಂಜಿನಿಯರಿಂಗ್ ಸರ್ವಿಸ್ ಎಕ್ಸಾಮ್ ಅಲ್ಲಿ ಕೇಳಿರೋದು. ಸೊ UPSC regularly ask questions from this concept, and if a question is asked from this concept, it is most of the times easy or moderate. If you practice it. ಈಸಿ ಅಥವಾ ಮಾಡರೇಟ್ ಆಗಿರುತ್ತೆ. ನಿಮ್ಗೆ ಈಸಿಯಾಗಿ ಐಡೆಂಟಿಫೈ ಮಾಡ್ಕೊಂಡು ಕ್ವಶನ್ ಅನ್ನ ಸಾಲ್ವ್ ಮಾಡಬಹುದು. ಹೆಚ್ಚಾಗಿ ಒಂದು ಕ್ವಶನ್ ಬಂದೇ ಬರುತ್ತೆ, ನಿಮ್ಗೆ ಈಸಿಯಾಗಿ 2.5 ಮಾರ್ಕ್ಸ್ ಈ ಕಾನ್ಸೆಪ್ಟ್ ಇಂದ ತೆಗಿಬಹುದು. ಫೈನ್. ಈಗ ಈ ಕ್ವಶನ್ ಅನ್ನ ನೋಡಿ, ಇದು ನೀವು ಅರ್ಥ ಮಾಡ್ಕೊಳ್ಬೇಕು. ನ್ಯಾಚುರಲ್ ನಂಬರ್ ಕಾನ್ಸೆಪ್ಟ್ ಇದ್ದೆ ಕ್ವಶನ್ ಅಂತ. ಫಸ್ಟ್ ಇಲ್ಲಿ ಅಬ್ಸರ್ವ್ ಮಾಡಿ. ಅ ಕ್ಲಾಕ್ ಸ್ಟ್ರೈಕ್ಸ್ ಒನ್ಸ್ at 1 o'clock, ಟ್ವೈಸ್ at 2 o'clock. 1 ಗಂಟೆ ಆಗುವಾಗ ಒಂದ್ಸಲ ಹೊಡೆಯುತ್ತೆ, 2 ಗಂಟೆ ಆಗುವಾಗ 2 ಸಲ ಹೊಡೆಯುತ್ತೆ, ಥ್ರೈಸ್ at 3 o'clock and so on. ಅಂದ್ರೆ ನಮ್ ಗಡಿಯಾರದಲ್ಲಿ ಮ್ಯಾಕ್ಸಿಮಮ್ ಎಷ್ಟು ಗಂಟೆ ಹೊಡಿಬಹುದು? 12. 1 o'clock ಆಗುವಾಗ ಒಂದ್ಸಲ ಹೊಡೆಯುತ್ತೆ, ನಾನಿಲ್ಲಿ ಟೈಮ್ ಬರೀತೀನಿ. 2 ಗಂಟೆ ಆಗುವಾಗ 2 ಸಲ ಹೊಡೆಯುತ್ತೆ, 3 ಗಂಟೆ ಆಗುವಾಗ 3 ಸಲ ಹೊಡೆಯುತ್ತೆ. ಹಾಗೆ ಕಂಟಿನ್ಯೂಸ್ ಆಗಿ ಬಂದು 12 ಗಂಟೆ ಆಗುವಾಗ 12 ಸಲ ಹೊಡೆಯುತ್ತೆ. ಇಲ್ಲಿ ಕ್ವಶನ್ ಏನ್ ಕೇಳ್ತಿದ್ದಾರೆ ಅಂದ್ರೆ ದ ನಂಬರ್ ಆಫ್ ಟೈಮ್ಸ್ ಇಟ್ ಸ್ಟ್ರೈಕ್ಸ್ ಇನ್ 24 hours. 24 hours ಅಂದ್ರೆ ಒಂದು ದಿನದಲ್ಲಿ ಒಂದು ಗಡಿಯಾರ ಎಷ್ಟು ಸಲ ಹೊಡೆಯುತ್ತೆ ಅಂದ್ರೆ 1 ಗಂಟೆ ಆಗುವಾಗ 1 ಸಲ ಹೊಡೆಯುತ್ತೆ, 2 ಗಂಟೆ ಆಗುವಾಗ 2 ಸಲ ಹೊಡೆಯುತ್ತೆ. ಅದನ್ನ ಆಡ್ ಮಾಡ್ಬೇಕು. ಎಷ್ಟು ಸಲ ಅಂತ ಕೇಳಿದ್ರೆ ಎಲ್ಲವನ್ನ ಆಡ್ ಮಾಡ್ಬೇಕು. ಟೋಟಲ್ ನಂಬರ್ ಆಫ್ ಟೈಮ್ಸ್ ಕೇಳಿರೋದು. 3 ಸಲ ಹೊಡೆಯುವಾಗ 3 ಗಂಟೆ ಆಗುವಾಗ 3 ಸಲ ಹೊಡೆಯುತ್ತೆ, ಅದನ್ನು ಆಡ್ ಮಾಡ್ಬೇಕು. ನಾವ್ ಎಲ್ಲರವರೆಗೆ ಆಡ್ ಮಾಡ್ಬೇಕಂದ್ರೆ 12ರವರೆಗೆ ಆಡ್ ಮಾಡ್ಬೇಕು. ಈಗ ಇಲ್ಲಿ 24 hours ಅಂತ ಕೇಳಿದ್ರು, ನಾವು 12ರವರೆಗೆ ಮಾಡಿದ್ರೆ, ಈಗ ಫಾರ್ ಎಕ್ಸಾಂಪಲ್ ಇದು ರಾತ್ರಿ 1 ಗಂಟೆಯಿಂದ ಮಧ್ಯಾಹ್ನ 12ರವರೆಗೆ. ಸೊ ಇಲ್ಲಿ ಎಷ್ಟು ಸಲ ಹೊಡೆಯುತ್ತೋ ಅಷ್ಟೇ ಇನ್ನೊಂದ್ಸಲ ಮಧ್ಯಾಹ್ನ 1ರಿಂದ ರಾತ್ರಿ 12ರವರೆಗೆ ಹೊಡೆಯುತ್ತೆ. ಸೊ ನಮ್ಗೆ ಬೇಕಾಗಿರೋದು ಇಷ್ಟನ್ನ ನಾವು ಕ್ಯಾಲ್ಕುಲೇಟ್ ಮಾಡಿ ಪುನಃ ಅದನ್ನ ಇಂಟು 2 ಮಾಡಿದ್ರೆ ಆಗ ನಮ್ಗೆ 24 ಗಂಟೆಯಲ್ಲಿ ಎಷ್ಟಿದೆ? ಇದು ಅರ್ಧ ದಿನದ್ದಾಯ್ತು. ನಮ್ಗೆ ಇಲ್ಲಿ ಕೇಳಿರೋದು ಪೂರ್ತಿ ದಿನ 24 ಗಂಟೆ ಪೂರ್ತಿ ದಿನ. ಸೊ ಹಾಗಾಗಿ ನಾನು ಈ 12 ಗಂಟೆವರೆಗೆ ಮಾಡಿಬಿಟ್ಟು ಪುನಃ ಅದೇ ಸೈಕಲ್ ರಿಪೀಟ್ ಆಗುತ್ತೆ. ಈಗ ರಾತ್ರಿ 1 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆವರೆಗೆ ಏನು ಸೈಕಲ್ ಇತ್ತು, ಅದೇ ಸೈಕಲ್ ಗಡಿಯಾರದಲ್ಲಿ ಮಧ್ಯಾಹ್ನ 1ರಿಂದ ರಾತ್ರಿ 12ರವರೆಗೂ ರಿಪೀಟ್ ಆಗುತ್ತೆ. ಹಾಗಾಗಿ ನನಗೆ ಬೇಕಾಗಿರೋದು ಇಷ್ಟನ್ನು ಮಾತ್ರ ಮಾಡಿ ಪುನಃ ಅದನ್ನು ಪ್ಲಸ್ ಮಾಡಿದ್ರೆ ನನಗೆ ಟೋಟಲ್ ಆಗಿ ಎಷ್ಟು ಸಲ ಬರುತ್ತೆ ಅಂತ ಆಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ನಾನು ಈ ಕ್ವಶನ್ ಮಾಡ್ತೀನಿ ನೋಡಿ. ನಾನು ಏನ್ ಮಾಡ್ಬೇಕು ಇಲ್ಲಿ ಅಂತ ಹೇಳಿದ್ರೆ, ಒಂದು ಸಲ
ಒಂದು ಗಂಟೆ ಆಗುವಾಗ ಒಂದ್ಸಲ ಹೊಡೆಯುತ್ತೆ, 2 ಗಂಟೆ ಆಗುವಾಗ 2 ಸಲ ಹೊಡೆಯುತ್ತೆ, 3 ಗಂಟೆ ಆಗುವಾಗ 3 ಸಲ ಹೊಡೆಯುತ್ತೆ. ಹಾಗಾಗಿ ಮಧ್ಯಾಹ್ನದವರೆಗೆ 12 ಗಂಟೆ ಆಗುವವರೆಗೆ ಎಷ್ಟು ಸಲ ಹೊಡೆಯುತ್ತೆ ಅಂದ್ರೆ 1 ರಿಂದ 12ರವರೆಗೆ ನಾನು ಆಡ್ ಮಾಡಬೇಕು. 1 ರಿಂದ 12ರವರೆಗೆ ನಾನು ಆಡ್ ಮಾಡಬೇಕು. ಹೇಗೆ ಆಡ್ ಮಾಡಬಹುದು? ಸೇಮ್ ಫಾರ್ಮುಲಾ, ನ್ಯಾಚುರಲ್ ನಂಬರ್ಸ್ ಅಂತ ಗೊತ್ತಾಯ್ತು. ಫಸ್ಟ್ ನ್ಯಾಚುರಲ್ ನಂಬರ್ಸ್ ಎಲ್ಲಿಗೆ? ಫಸ್ಟ್ 12 ನ್ಯಾಚುರಲ್ ನಂಬರ್ಸ್. ಫಸ್ಟ್ 12 ನ್ಯಾಚುರಲ್ ನಂಬರ್ಸ್ ಹೇಗೆ ಆಡ್ ಮಾಡೋದು? ಫಸ್ಟ್ 12 ನ್ಯಾಚುರಲ್ ನಂಬರ್ಸ್ n into n plus 1 divided by 2 ಅಂದ್ರೆ 12 into 13 divided by 2. ಸೊ 2 1 2 6 6 13 ನೀವು ಮಾಡ್ತಾ ಹೋಗ್ಬೇಕು. 60 18 78 ಬರುತ್ತೆ. 78 ಬರುತ್ತೆ, ಕರೆಕ್ಟ್, 78 ಬರುತ್ತೆ. ಸೊ ಅರ್ಧ ದಿನದಲ್ಲಿ 78 ಸಲ ಹೊಡೆಯುತ್ತೆ ಗಂಟೆ. ನನಗೆ ಕೇಳಿರೋದು ಫುಲ್ ಅವರ್ಸ್ ಅಲ್ಲಿ. ಫುಲ್ ಅವರ್ ಅಂದ್ರೆ ಪುನಃ ಅದನ್ನ ಆಡ್ ಮಾಡ್ಬೇಕು. 78 ಪ್ಲಸ್ 78, ಆನ್ಸರ್ 156. ಈ ಕ್ವಶನ್ಗೆ ಆನ್ಸರ್ ಬಂದ್ಬಿಟ್ಟು 156. UPSC ಅಲ್ಲಿ ಕೇಳಿರೋ ಕ್ವಶನ್, ಈ ವರ್ಷನೇ ಕೇಳಿರೋದು ಇಂಜಿನಿಯರಿಂಗ್ ಸರ್ವಿಸ್ ಅಲ್ಲಿ ನೆನ್ಪಿಟ್ಕೊಳ್ಳಿ. ಸೊ ಅಪ್ಲಿಕೇಶನ್ ಅನ್ನ ಈ ತರ ಕೇಳಬಹುದು. ನೀವು ಕ್ವಶನ್ ಅನ್ನು ಅರ್ಥ ಮಾಡಿಕೊಂಡು ಇದು ನ್ಯಾಚುರಲ್ ನಂಬರ್ ಟೈಪ್ ಇದೆ ಕ್ವಶನ್ ಅಂತ ನಿಮ್ಗೆ ಐಡೆಂಟಿಫೈ ಆದ್ರೆ ದೆನ್ ಯು ಕ್ಯಾನ್ ಈಸಿಲಿ ಡೂ ಬೈ ಫಾರ್ಮುಲಾ. ಇಲ್ಲಿ ಕೆಲವರು ಈ ಪರ್ಟಿಕ್ಯುಲರ್ ಕ್ವಶನ್ ಅನ್ನು ಕೆಲವರು ಮ್ಯಾನ್ಯುವಲ್ ಆಗಿ ಕೌಂಟ್ ಮಾಡಬಹುದು. ಯಾಕಂದ್ರೆ 12 ನಂಬರ್ಸ್ 1 ಸಲ 2 ಸಲ 3 ಸಲ 4 ಸಲ ಅಂತ ಎಲ್ಲ 12 ಸಲ ಮಾಡ್ಬಿಟ್ಟು ಪುನಃ ಅದನ್ನೇ 12 ಸಲ ಅಂತ ಮಾಡ್ಬಿಟ್ಟು ಕೆಲವರು ಆಡ್ ಮಾಡಿ 156 ಅಂತ ಮಾಡಿದವರು ಇದ್ದಾರೆ. ಸೊ ಹಾಗೂ ಮಾಡಬಹುದು. ಬಟ್ ನೀವು ಎಲ್ಲಾದ್ರೂ ಒಂದು ಕಡೆ ಆಡ್ ಮಾಡೋದು ಮಿಸ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ಎಲ್ಲಾದ್ರೂ ಒಂದು ಕಡೆ 11 ಅಂತ ಮಿಸ್ ಮಾಡಿದ್ರೆ ನಿಮ್ಗೆ ಬೇರೆ ಆನ್ಸರ್ ಬರುತ್ತೆ, 145 ಅಂತ ಆನ್ಸರ್ ಬರುತ್ತೆ. ಅದು ಆಪ್ಷನ್ ಅಲ್ಲಿ ಇದ್ರೆ ನೀವು ಚೂಸ್ ಮಾಡಿಯೂ ಹೋಗ್ಬೋದು. ಹಾಗಾಗಿ ನಿಮ್ಗೆ ಮ್ಯಾನ್ಯುವಲ್ ಆಗಿ ಈ ತರ 1 to 12 ಆಡ್ ಮಾಡುವ ಬದಲು ಈ ಫಾರ್ಮುಲಾ ನೆನ್ಪಿಟ್ಕೊಳ್ಬೇಕು. ಯಾಕಂದ್ರೆ ಇಲ್ಲಿ 12 ಅಂದ್ರೆ ನಾವು ಆಡ್ ಮಾಡಿ ನೋಡ್ಬಹುದು. ಬಟ್ 100, 50, 150 ಆ ತರ ಎಲ್ಲ ನಂಬರ್ಸ್ ಬಂದ್ರೆ ನಮ್ಗೆ ಆಡ್ ಮಾಡಿ ನೋಡಕ್ಕಾಗಲ್ಲ. ವಿ ಶುಡ್ ನೋ ದಿ ಫಾರ್ಮುಲಾ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಇಲ್ಲಿ ನೋಡಿ, ಫೈಂಡ್ ದ ಸಮ್ ಆಫ್ ಆಲ್ ನ್ಯಾಚುರಲ್ ನಂಬರ್ಸ್ ಫ್ರಮ್ 51 to 100. ಆಲ್ ನ್ಯಾಚುರಲ್ ನಂಬರ್ಸ್ ಫ್ರಮ್ 51 to 100. ಈಗ ನೋಡಿ, ಈ ವಿಡಿಯೋವನ್ನು ಪಾಸ್ ಮಾಡಿಬಿಟ್ಟು ನಿಮ್ಮಷ್ಟಕ್ಕೆ ನೀವು ಸಾಲ್ವ್ ಮಾಡೋಕೆ ಟ್ರೈ ಮಾಡಿ ನೋಡಿ. ಅವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ ನ್ಯಾಚುರಲ್ ನಂಬರ್ಸ್ ಅನ್ನ 51 ರಿಂದ 52, 53 ಹೀಗೆ 100 ವರೆಗೆ ಆಡ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ನನಗೆ ಫಾರ್ಮುಲಾ ಇರೋದು ಯಾವ್ದು ಹೇಳಿ? n into n plus 1 divided by 2. 1 ರಿಂದ ಸ್ಟಾರ್ಟ್ ಆಗಬೇಕು. 1 ರಿಂದ 100ರವರೆಗೆ ಇದ್ರೆ ನಾನು ಮಾಡಿ ನೋಡಬಹುದು. ಬಟ್ ನನಗೆ 1 ರಿಂದ 100ರವರೆಗೆ ಬೇಡ. ಏನ್ ಹೇಳ್ತಿದ್ದಾರೆ? 51 ರಿಂದ 100ರವರೆಗೆ ನಾನು ಆಡ್ ಮಾಡಬೇಕು. 51 ರಿಂದ ನಾನು 100ರವರೆಗೆ ಆಡ್ ಮಾಡಬೇಕು. ಸೊ ಈಗ ನೀವು ಫಾರ್ ಎಕ್ಸಾಂಪಲ್ ನನಗೆ ಫಾರ್ಮುಲಾ ಗೊತ್ತಿದೆ, ಇಲ್ಲಿ 50 ನ್ಯಾಚುರಲ್ ನಂಬರ್ಸ್ ಇದೆ. 50 ಗುಣಿಸು 51 ಭಾಗಿಸು 2 ಅಂತ ಮಾಡಿದ್ರೆ ದಿಸ್ ಈಸ್ ರಾಂಗ್. ದಿಸ್ ಈಸ್ ಕರೆಕ್ಟ್ ಇಫ್ ದೇ ಆಸ್ಕ್ 1 plus 2 plus till 50 ಕೇಳಿದ್ರೆ ಈ ಮೆಥಡ್ ಕರೆಕ್ಟ್. ಅವ್ರು ಕೇಳಿರೋದು ನನಗೆ 51 plus 52 plus ಇಲ್ಲಿಂದ 100 ವರೆಗೆ ಎಷ್ಟು ಅಂತ. ಸೊ ಇದು ಫಸ್ಟ್ 50 ನ್ಯಾಚುರಲ್ ನಂಬರ್ಸ್ ಅಲ್ಲ. ನನಗೆ ಇದನ್ನ ಫಾರ್ಮುಲಾ ಯೂಸ್ ಮಾಡೋಕ್ಕಾಗೋದು ಫಸ್ಟ್ n ನ್ಯಾಚುರಲ್ ನಂಬರ್ಸ್ ಬಂದಾಗ ಮಾತ್ರ. ಹಾಗಾದ್ರೆ ಬಟ್ ನಾವು ಇದೇ ಫಾರ್ಮುಲಾವನ್ನ ಯೂಸ್ ಮಾಡಿಕೊಂಡು ಈ ಪರ್ಟಿಕ್ಯುಲರ್ ಕ್ವಶನ್ ಅನ್ನ ಮಾಡಬಹುದು. ಹೇಗಂತ ನೋಡಿ, ಕೆಲವರಿಗೆ ಗೊತ್ತಿರಬಹುದು, ಟ್ರೈ ಮಾಡಕ್ ನೋಡಿ. ಈಗ ನ್ಯಾಚುರಲ್ ನಂಬರ್ಸ್ ನನ್ಗೆ ಗೊತ್ತಿದೆ, 1 ಇಂದ ಸ್ಟಾರ್ಟ್ ಆಗೋದು, 2 ಇದೆ, 3 ಇದೆ, 4 ಇದೆ, ಹಿಂಗೆ ಕಂಟಿನ್ಯೂಸ್ ಆಗಿ ಬಂದು 100 ವರೆಗೆ ಇದೆ. ಇವುಗಳ ಸಮ್ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ನನಗೆ ಗೊತ್ತಿದೆ. ಎಷ್ಟು? 1 ರಿಂದ 100 ವರೆಗೆ ಸಮ್ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಗೊತ್ತಿದೆ. ಹೇಗೆ? 100 into 101, ಯಾಕಂದ್ರೆ 100 ನಂಬರ್ಸ್ ಇದೆ, ಡಿವೈಡೆಡ್ ಬೈ 2. ಬಟ್ ನನ್ಗೆ ಬೇಕಿರೋದು ಅವುಗಳಲ್ಲ. 50, 51 ನನಗೆ ಆಕ್ಚುಯಲ್ ಆಗಿ ಬೇಕಾಗಿರೋದು ಈ ನಂಬರ್ಸ್ ಇದು ಸಮ್ 50 ರಿಂದ 100ರವರೆಗೆ. ಈಗ ಜಸ್ಟ್ ಥಿಂಕ್ ಮಾಡಿ, ನನಗೆ 1 ರಿಂದ 100ರವರೆಗೆ ಸಮ್ ಮಾಡ್ಲಿಕ್ಕೆ ಗೊತ್ತಿದೆ. ಏನು? 100 into 101 divided by 2 ನಾನು ಮಾಡಿದ್ರೆ ನನಗೆ 5050 ಬರುತ್ತೆ. ನಾನು ಫಸ್ಟ್ ಮಾಡಿರೋ ಕ್ವಶನ್ 5050 ಮಾಡಿ. ಇದರಲ್ಲಿ ನನಗೆ ಇಷ್ಟು ಬೇಡ, 1 ರಿಂದ 50ರವರೆಗೆ ಬೇಡ. ಅದನ್ನ ನಾನು
ಕಳಿಬೇಕು. ಅದನ್ನ ನಂಗೆ ಬೇಕಾಗಿರೋದು ಇಷ್ಟೇ. ಹಾಗಾದ್ರೆ ನೀವು ಏನ್ ಮಾಡ್ಬೋದು, 1ರಿಂದ 50ರವರೆಗೆ ಸಮ್ ಮಾಡ್ಲಿಕ್ಕೂ ನಿಮ್ಗೆ ಗೊತ್ತಿದೆ. ಎಷ್ಟು? ಫಸ್ಟ್ 50 ಆಯ್ತು. ಇದು ಇವುಗಳೆಷ್ಟೇನು? ಫಸ್ಟ್ 50. ಸೊ ಫಸ್ಟ್ 50 ನ್ಯಾಚುರಲ್ ನಂಬರ್ಸ್ ಇದು ಸಮ್ ಅನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡಬಹುದು? 50 ಇಂಟು 51 ಡಿವೈಡೆಡ್ ಬೈ 2. 50 ಇಂಟು 51 ಡಿವೈಡೆಡ್ ಬೈ 2 ನೀವು ಮಾಡಿದ್ರೆ 50 ಇಂಟು 51 ನಿಮ್ಗೆ ಬಂದ್ಬಿಟ್ಟು 2550 ಬರುತ್ತೆ. ಭಾಗಿಸು 2. 2550 ಭಾಗಿಸು 2 ಅಂದ್ರೆ 1275. ಹೌದು, 1275 ಬರುತ್ತೆ. ಸೊ 5050ರಿಂದ 1275 ಮೈನಸ್ ಮಾಡಿದ್ರೆ 3775 ಬರುತ್ತೆ. 3775 ಬರುತ್ತೆ. ಹೌದು, 3775 ಈ ಪರ್ಟಿಕ್ಯುಲರ್ ಕ್ವಶನ್ಗೆ ಆನ್ಸರ್. 50 ಮೈನಸ್ ಮಾಡಿದ್ರೆ 5000, ಎಸ್ 3775 ಈ ಕ್ವಶನ್ ಬಂದ್ಬಿಟ್ಟು ಆನ್ಸರ್. ಸೊ ಈ ತರ ಕ್ವಶನ್ಸ್ ಬಂದಾಗ ಹೇಗ್ ಮಾಡ್ಬೇಕು ಅಂತ ಅಬ್ಸರ್ವ್ ಮಾಡಿ. ಹೇಗ್ ಮಾಡಿದ್ದು ನಾವು 1ರಿಂದ 100 ವರೆಗೆ ಕ್ಯಾಲ್ಕುಲೇಟ್ ಮಾಡಿ, 1ರಿಂದ 50ರವರೆಗೆ ಕ್ಯಾಲ್ಕುಲೇಟ್ ಮಾಡಿ, ಅದೆರಡನ್ನ ಮೈನಸ್ ಮಾಡಿದ್ರೆ 51ರಿಂದ, ಸಾರಿ ನಾನು ಇಲ್ಲಿ ಒಂದು ಸಣ್ಣ ಮಿಸ್ಟೇಕ್ ಮಾಡಿದೆ, ನಿಮ್ಗೆ ಡಯಾಗ್ರಾಮ್ ಬಿಡಿಸುವಾಗ ಮಿಸ್ಟೇಕ್ ಆಯ್ತು. ಇಲ್ಲಿ ನಮ್ಗೆ ಇಲ್ಲಿಂದ ಬೇಕಾಗಿರೋದು ಫೈನ್, ಇಲ್ಲಿಂದ ಇದು ಬೇಕು ನನಗೆ, ಇದಿಷ್ಟರವರೆಗೆ ಬೇಡ, ಸಾರಿ ಫೈನ್. 51ರಿಂದ 100 ಮೆಥಡ್ ಕರೆಕ್ಟ್ ಇದೆ. 51ರಿಂದ 100 ನನಗೆ 3775 ಆನ್ಸರ್ ಬರುತ್ತೆ. ಫೈನ್. ಸೊ ನೆಕ್ಸ್ಟ್ ಕ್ವಶನ್ ಮಾಡೋಣ. ನೆಕ್ಸ್ಟ್ ನಮ್ಗೆ ನ್ಯಾಚುರಲ್ ನಂಬರ್ಸ್ ಮತ್ತೆ ಹೋಲ್ ನಂಬರ್ಸ್ ಗಳ ನಡುವಿನ ವ್ಯತ್ಯಾಸ ಗೊತ್ತಿರಬೇಕು. ನ್ಯಾಚುರಲ್ ನಂಬರ್ಸ್ ಅಂದ್ರೆ ನಾನು ಹೀಗೆ ಹೇಳಿದೆ, ಏನು 1ರಿಂದ ಸ್ಟಾರ್ಟ್ ಆಗುತ್ತೆ. 1 2 3 4 5 ಈ ತರ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಹೋಲ್ ನಂಬರ್ಸ್ ಅಂದ್ರೆ ಇಲ್ಲಿ 0 ಇನ್ಕ್ಲೂಡ್ ಇದೆ. ನೀವು ಹೀಗೂ ನೆನ್ಪಿಟ್ಕೊಳ್ಬಹುದು. ಹೋಲ್ ಅಂದ್ರೆ ಏನು? ಈ ಹೋಲ್ ಜಸ್ಟ್ ನೆನ್ಪಿಟ್ಕೊಳ್ಳಿ. ಈ ಹೋಲ್ ಅಂದ್ರೆ ಏನು? ಬಿಲ ಅಥವಾ ಏನಂತ ಹೇಳ್ಬೋದು, ನಾವು ಈ ರೀತಿ ಸಿಂಬಲ್ ಮಾಡ್ತೀವಿ, 0 ಅಂತ. ಹೋಲ್, ದಿಸ್ ಇಸ್ ಅ ಹೋಲ್ ಅಂತ. ಸೊ ನೀವು ಹೋಲ್ ಅಂತ ಬಂದಾಗ 0 ಬರುತ್ತೆ ಅಂತ ನೀವು ನೆನ್ಪಿಟ್ಕೊಳ್ಬೇಕು. ಅಥವಾ ಕಂಪ್ಲೀಟ್ ಆಯ್ತು ನಂಬರ್ ಸಿಸ್ಟಮ್, ನಮ್ಗೆ ಫಸ್ಟ್ ಗೆ 0 ಬಗ್ಗೆ ಗೊತ್ತಿರ್ಲಿಲ್ಲ, ನ್ಯಾಚುರಲ್ ನಂಬರ್ಸ್ ಮಾತ್ರ ಗೊತ್ತಾಯ್ತು. ಈಗ ಅದಕ್ಕಿಂತ ಇನ್ನೊಂದು ಸಣ್ಣ ನಂಬರ್ ಇದೆ 0 ಅಂತ ಗೊತ್ತಾಯ್ತು, ಅಲ್ಲಿಗೆ ಕಂಪ್ಲೀಟ್ ಆಯ್ತು. ಈ ತರ ನೆನ್ಪಿಟ್ಕೊಳ್ಳು. ಸೊ ನ್ಯಾಚುರಲ್ ನಂಬರ್ಸ್ ಮತ್ತೆ ಹೋಲ್ ನಂಬರ್ಸ್ ಗಳ ನಡುವಿನ ಡಿಫರೆನ್ಸ್ ಏನಂದ್ರೆ, ನ್ಯಾಚುರಲ್ ನಂಬರ್ಸ್ ಅಲ್ಲಿ 0 ಬರಲ್ಲ, ಹೋಲ್ ನಂಬರ್ಸ್ ಅಲ್ಲಿ 0 ಬರುತ್ತೆ. ಮತ್ತೆ ಎಲ್ಲ ನಂಬರ್ಸ್ ಸೇಮ್, ಎಲ್ಲ ಪಾಸಿಟಿವ್ ನಂಬರ್ಸ್ ಇದೆ. ನ್ಯಾಚುರಲ್ ನಂಬರ್ಸ್ ಅಲ್ಲಿ ಎಲ್ಲ ಪಾಸಿಟಿವ್ ನಂಬರ್ಸ್, ಹೋಲ್ ನಂಬರ್ಸ್ ಅಲ್ಲಿ ಇಲ್ಲಿಂದ ಎಲ್ಲ ಪಾಸಿಟಿವ್, 0 is not positive, not negative. 0ಗೆ ಸೈನ್ ಇಲ್ಲ, ನಾಟ್ ಪಾಸಿಟಿವ್, ನಾಟ್ ನೆಗೆಟಿವ್. ಫೈನ್. ಈಗ ನಂಗೆ ಹೋಲ್ ನಂಬರ್ಸ್ ಬಂದಾಗ್ಲೂ ಹೇಗ್ ಮಾಡ್ಬೇಕು ಅಂತ ಗೊತ್ತಾಗಿರ್ಬೇಕು. ಈಗ ನೋಡಿ, ನೆಕ್ಸ್ಟ್ ಕ್ವಶನ್, ಫೈಂಡ್ ದ ಸಮ್ ಆಫ್ ಫಸ್ಟ್ 100 ಹೋಲ್ ನಂಬರ್ಸ್. ಈ ವಿಡಿಯೋನ ಪಾಸ್ ಮಾಡಿಬಿಟ್ಟು ನೀವು ಈ ಕ್ವಶನ್ ಅನ್ನ ಸಾಲ್ವ್ ಮಾಡೋಕೆ ಟ್ರೈ ಮಾಡಿ, ದೆನ್ ಮತ್ತೆ ಎಕ್ಸ್ಪ್ಲನೇಷನ್ ಮಾಡಿ. ಇಲ್ಲಿ ಏನೇ ಹೇಳ್ತಿದ್ದಾರೆ ಅಂದ್ರೆ, ಫೈಂಡ್ ದ ಸಮ್ ಆಫ್ ಫಸ್ಟ್ 100 ಹೋಲ್ ನಂಬರ್ಸ್. ಕೆಲವರು ಏನ್ ಮಿಸ್ಟೇಕ್ ಮಾಡ್ತೀರಾ ಅಂದ್ರೆ, ಡೈರೆಕ್ಟ್ ಆಗಿ 100 ಇಂಟು 101 ಡಿವೈಡೆಡ್ ಬೈ 2 ಮಾಡ್ತೀರಾ. ದಿಸ್ ಈಸ್ ಅಗೇನ್ ರಾಂಗ್. ದಿಸ್ ಫಾರ್ಮುಲಾ ಈಸ್ ಫಾರ್ ಫಸ್ಟ್ n ಅಥವಾ ಫಸ್ಟ್ 100 ನ್ಯಾಚುರಲ್ ನಂಬರ್ಸ್. ಫಸ್ಟ್ 100 ನ್ಯಾಚುರಲ್ ನಂಬರ್ಸ್ ಇದು ಸಮ್ ಕೇಳಿದ್ರೆ ಈ ಫಾರ್ಮುಲಾ. ಬಟ್ ನನ್ಗಿಲ್ಲಿ ಕೇಳಿರೋದು ಫಸ್ಟ್ 100 ಹೋಲ್ ನಂಬರ್ಸ್, ಸೊ ಅದನ್ನ ಹೇಗ್ ಮಾಡೋದು? ಫಸ್ಟ್ 100 ಹೋಲ್ ನಂಬರ್ಸ್ ಹೇಗ್ ಮಾಡೋದು ನೋಡಿ. ಫಸ್ಟ್ 100 ಹೋಲ್ ನಂಬರ್ಸ್ ಯಾವುದು? 0 ದಿಂದ ಸ್ಟಾರ್ಟ್ ಆಗುತ್ತೆ ಹೋಲ್ ನಂಬರ್. 1 2 3 100 ಬರಲ್ಲ. 100 ಬಂದ್ರೆ ಅದು 101ನೇ ಹೋಲ್ ನಂಬರ್ ಆಗುತ್ತೆ, 99ರವರೆಗೆ. ಇಲ್ಲಿಂದ ಇಲ್ಲಿಗೆ ನೋಡಿ, ಇಲ್ಲಿಂದ ಇಲ್ಲಿಗೆ ಎಷ್ಟು ನಂಬರ್ಸ್ ಇದೆ? 99. ಇದೊಂದು ಸೇರಿದ್ರೆ 100 ಆಯ್ತು. ಫಸ್ಟ್ 100 ಹೋಲ್ ನಂಬರ್ಸ್ ಅಂದ್ರೆ 99ರವರೆಗೆ. ಸೊ ನಾನಾಗಾದ್ರೆ ಸಮ್ ಕ್ಯಾಲ್ಕುಲೇಟ್ ಮಾಡಬೇಕು. 0 ಪ್ಲಸ್ 1 ಪ್ಲಸ್ 2 ಪ್ಲಸ್ 3 ಟಿಲ್ 99. ಇವಾಗ ಜಸ್ಟ್ ಅಬ್ಸರ್ವ್ ಮಾಡಿ, ನಾನು ಯಾವುದೇ ನಂಬರ್ಗೆ 0 ಅನ್ನು ಆಡ್ ಮಾಡಿದ್ರೆ ಎಷ್ಟು, ಆಡ್ ಮಾಡದಿದ್ರೆ ಎಷ್ಟು. 0 ಆಡಿಂಗ್ ಇಸ್ ನೋ ಮೀನಿಂಗ್. 0 ಆಡ್ ಮಾಡಿದ್ರೆ ಅಷ್ಟೇ ಆನ್ಸರ್ ಉಳಿಯುತ್ತೆ. ಈಗ 50 ಪ್ಲಸ್ 0 ಅಂದ್ರೆ ಇಸ್ 50 only. 50 ಪ್ಲಸ್ 0 ಅಂದ್ರೆ 50 only. ಹಾಗೆ ನನಗೆ 0 ಅನ್ನು ನಾನು ಇದನ್ನ ಸ್ಕಿಪ್ ಮಾಡಬಹುದು. ಈಗ ನನಗೆ ಏನ್ ಮಾಡ್ಬೇಕು? ನಾನು ಆಡ್ ಮಾಡಬೇಕು 1ರಿಂದ 99ರವರೆಗೆ ಆಡ್ ಮಾಡಬೇಕು. 1ರಿಂದ 99ರವರೆಗೆ ಆಡ್ ಮಾಡ್ಬೇಕಂದ್ರೆ ನಾನು ಏನ್ ಮಾಡಬೇಕು? ಅಗೇನ್ ನನಗೆ 1ರಿಂದ 99 ಫಸ್ಟ್ 99 ನ್ಯಾಚುರಲ್ ನಂಬರ್ಸ್ ಆಯ್ತು. ಫಸ್ಟ್ 99 ನ್ಯಾಚುರಲ್ ನಂಬರ್ಸ್ ಆಯ್ತು. ಸೊ ನೀವು ಏನ್ ಮಾಡಬೇಕು? 99 ಗುಣಿಸು 99 ಪ್ಲಸ್ 100 ಡಿವೈಡೆಡ್ ಬೈ 2.
99 into 100 9900 divided by 2 ಮಾಡಬೇಕು. 9000 ಅಂದ್ರೆ 4000 ಇದು 950 ಬರುತ್ತೆ. 4950 ಕರೆಕ್ಟ್. 4950 ಆನ್ಸರ್ ಬರುತ್ತೆ ನಿಮ್ಗೆ. 4950 ಈ ಕ್ವಶನ್ಗೆ ಆನ್ಸರ್. ಫೈನ್. ಸೊ ನೀವು ಹೋಲ್ ನಂಬರ್ಸ್ ಕೇಳಿದಾರ, ನ್ಯಾಚುರಲ್ ನಂಬರ್ಸ್ ಕೇಳಿದಾರ ಅಂತ ನೀವು ಕರೆಕ್ಟ್ ಆಗಿ ನೋಡ್ಬೇಕು. ಸೊ ನೆಕ್ಸ್ಟ್ ಕ್ವಶನ್ ಕೊಟ್ಟಿದ್ದೀನಿ ನೋಡಿ. ವಿಡಿಯೋವನ್ನ ಪಾಸ್ ಮಾಡಿಬಿಟ್ಟು ಸಾಲ್ವ್ ಮಾಡೋಕೆ ಟ್ರೈ ಮಾಡಿ. ಇನ್ನು ಫೈಂಡ್ ದ ಸಮ್ ಆಫ್ ಆಲ್ ಹೋಲ್ ನಂಬರ್ಸ್ ಫ್ರಮ್ 0 to 100. ಆಲ್ ಹೋಲ್ ನಂಬರ್ಸ್ ಫ್ರಮ್ 0 to 100. ಫಸ್ಟ್ 100 ಅಂತ ಹೇಳಿದ್ದಲ್ಲ, 0 ದಿಂದ 100 ವರೆಗೆ. ಆ ಕ್ವಶನ್ಗೆ ಈ ಕ್ವಶನ್ಗೂ ಡಿಫರೆನ್ಸ್ ಇದೆ. 2 ಪ್ಲಸ್ 100 ವರೆಗೆ ಆಡ್ ಮಾಡಬೇಕು. ಸೊ ಆಗ್ಲೇ ನಾನು ಹೇಳಿದಾಗೆ ಮೀನಿಂಗ್ ಇಲ್ಲ, ನೋ ಮೀನಿಂಗ್. 0 ಆಡ್ ಮಾಡಿದ್ರೆ ಎಷ್ಟು, ಆಡ್ ಮಾಡಿದ್ರೆ ಎಷ್ಟು. ಸೊ ಈಗ ನೀವು 1 ರಿಂದ 100 ವರೆಗೆ ಆಡ್ ಮಾಡಬೇಕು. ನ್ಯಾಚುರಲ್ ನಂಬರ್ಸ್ ಆಯ್ತು, ನ್ಯಾಚುರಲ್ ನಂಬರ್ಸ್. ಸೊ 100 into 101 divided by 2 ಮಾಡಿದ್ರೆ ಫಸ್ಟ್ ಮಾಡಿರೋ ಕ್ವಶನ್ 5050 ಬಂತು. 5050 ಬಂತು. ಸೊ ಈಗ ನಾನು ನಿಮ್ಗೆ ಕೆಲವು ಹೋಮ್ವರ್ಕ್ ಕೊಡ್ತಾ ಇದ್ದೀನಿ. ಅಂದ್ರೆ ನೀವು ಇದನ್ನ ನೆನ್ಪಿಟ್ಕೊಳ್ಬೇಕಾಗುತ್ತೆ. ಏನಂದ್ರೆ ಈಗ ನನ್ಗೆ ಎಕ್ಸಾಮ್ ಅಲ್ಲಿ ಡೈರೆಕ್ಟ್ ಆಗಿ ಈಗ 10 ನ್ಯಾಚುರಲ್ ನಂಬರ್ಸ್ ಗಳನ್ನ ಆಡ್ ಮಾಡಿ ಅಂತ ಕೇಳಿದ್ರೆ, 10 ನ್ಯಾಚುರಲ್ ನಂಬರ್ಸ್ ಗಳನ್ನ ಆಡ್ ಮಾಡಿ ಅಂತ ಕೇಳಿದ್ರೆ ನನಗೆ ಫಸ್ಟ್ 10 1 ರಿಂದ 10 ವರೆಗೆ ಆಡ್ ಮಾಡಿ ಅಂತ ಕೇಳಿದ್ರೆ ನಾನು 10 into 11 divided by 2. ಸೊ 110 divided by 2 55 ಅಂತ ಹೀಗೆ ಡೈರೆಕ್ಟ್ ಮಾಡ್ಬೋದು. 20 ಕೇಳಿದ್ರು ಮಾಡ್ಬೋದು, 15 ಕೇಳಿದ್ರು ಮಾಡ್ಬೋದು, 16 ಕೇಳಿದ್ರು ಮಾಡ್ಬೋದು, 17 ಕೇಳಿದ್ರು ಮಾಡಬಹುದು. ಯಾಕಂದ್ರೆ ನನಗೆ ಡೈರೆಕ್ಟ್ ಫಾರ್ಮುಲಾ ಇದೆ. ಕೆಲವೊಂದು ಸಲ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ರಿವರ್ಸ್ ಪ್ರೊಸೆಸ್ ಕೇಳಿಬಿಡ್ತಾರೆ. ಅಂದ್ರೆ ಅವರೇ ಸಮ್ ಕೊಟ್ಬಿಡ್ತಾರೆ, ನಂಬರ್ ಎಷ್ಟು ಅಂತ ಕೇಳ್ತಾರೆ. ಫಾರ್ ಎಕ್ಸಾಂಪಲ್ ಈಗ ನಿಮ್ಗೆ ನಾನು ಇಲ್ಲಿ ಸರ್ಟೆನ್ ನ್ಯಾಚುರಲ್ ನಂಬರ್ಸ್ ಸಮ್ ಇಸ್ 55. ಹೌ ಮೆನಿ ನ್ಯಾಚುರಲ್ ನಂಬರ್ಸ್ ಫ್ರಮ್ 1 ವಿ ಹ್ಯಾವ್ ಕೌಂಟೆಡ್ ಅಂತ ಕೇಳಿದ್ರೆ ನಿಮ್ಗೆ 10. ಯಾಕಂದ್ರೆ 1 ರಿಂದ 10 ವರೆಗೆ ನಾನು ಕೌಂಟ್ ಮಾಡಿದ್ರೆ, 1 ರಿಂದ 10 ವರೆಗೆ ಕೌಂಟ್ ಮಾಡಿದ್ರೆ ನನಗೆ 55 ಅಂತ ಆನ್ಸರ್ ಬರುತ್ತೆ. 55 ಅಂತ ಆನ್ಸರ್. ಸಮ್ ಡೈರೆಕ್ಟ್ ಕೊಟ್ಟಾಗ ನಮ್ಗೆ ಮಾಡ್ಲಿಕ್ಕೆ ಗೊತ್ತಿರಬೇಕು. ಸೊ ಅದರಲ್ಲಿ ಅಪ್ಲಿಕೇಶನ್ ಸಮ್ ಕೊಡ್ತಾರೆ ಅವರು, ಅಪ್ಲಿಕೇಶನ್ ವೈಸ್ ಸಮ್ ಕೊಡ್ತಾರೆ. ಆ ಅಪ್ಲಿಕೇಶನ್ ವೈಸ್ ಸಮ್ ಅಲ್ಲಿ ಏನಿರುತ್ತೆ ಅಂದ್ರೆ ಡೈರೆಕ್ಟ್ ಆನ್ಸರ್ ಇರುವುದಿಲ್ಲ. ಈಗ ನೋಡಿ ಇಲ್ಲಿ 55 1 ರಿಂದ 10 ವರೆಗೆ ಆಡ್ ಮಾಡಿದ್ರೆ 55 ಬರುತ್ತೆ. ಅವರು ಕೆಲವೊಂದ್ಸಲ ನಮ್ಗೆ ಸ್ವಲ್ಪ ಕ್ವಶನ್ ಅನ್ನ ಟ್ವಿಸ್ಟ್ ಮಾಡಿ 50 ಅಂತ ಕೊಡ್ತಾರೆ. ಆತರ ಅಪ್ಲಿಕೇಶನ್ ಸಮ್ಸ್ ನಾನು ನೆಕ್ಸ್ಟ್ ಕ್ವಶನ್ ಮಾಡುವಾಗ ಹೇಳ್ತೇನೆ. 50 ಅಂತ ಕೊಡ್ತಾರೆ. ಸೊ 50 ಯಾವ ನಂಬರ್ಸ್ ಗಳ ನಡುವೆ ಬರುತ್ತೆ ಅಂತ ನಮ್ಗೆ ಗೊತ್ತಿರಬೇಕು. ಅಂತಹ ಸ್ಪೆಷಲ್ ನಂಬರ್ಸ್ ಗಳು ಯಾವ ನಂಬರ್ಸ್ ಗಳ ನಡುವೆ ಅಂತ ಬರಬೇಕು ಅಂತ ಗೊತ್ತಿರಬೇಕು. ಫಾರ್ ಎಕ್ಸಾಂಪಲ್ ಈಗ ನಾನು ಹೇಳ್ತೇನೆ ಸ್ಪೆಷಲ್ ನಂಬರ್ ಈಗ ಒಂದು 50 ಯಾವ ನಂಬರ್ಸ್ ಗಳ ನಡುವೆ ಬರುತ್ತೆ, 50 ಯಾವ ನಂಬರ್ಸ್ ಗಳ ನಡುವೆ ಬರುತ್ತೆ ಅಂತ ನಿಮ್ಗೆ ಗೊತ್ತಿರಬೇಕು. ಫಾರ್ ಎಕ್ಸಾಂಪಲ್ ಈಗ 1 ರಿಂದ 9 ಆಡ್ ಮಾಡಿದ್ರೆ ನನಗೆ 45 ಬರುತ್ತೆ. ಸೊ 9 up to 9 it is 45, up to 10 it is 55. ಸೊ 50 ಅನ್ನೋ ಸಂಖ್ಯೆ 45 ಮತ್ತೆ 55ರ ನಡುವೆ ಬರುತ್ತೆ. 45 ಮತ್ತೆ 55ರ ನಡುವೆ ಬರುತ್ತೆ. ಇದು ನೀವು ನೆನ್ಪಿಟ್ಕೊಳ್ಳದೆ ಇದು ನಿಮ್ಗೆ ಸರ್ಟೆನ್ ರೇಂಜ್ ಗೊತ್ತಿರಬೇಕು. ಈಗ 100 ಇದೇ ರೀತಿ 100 ಯಾವ್ದ್ರ ನಡುವೆ ಬರುತ್ತೆ. ಫಾರ್ ಎಕ್ಸಾಂಪಲ್ 1 ರಿಂದ 13ರವರೆಗೆ ನೀವು ಆಡ್ ಮಾಡಿದ್ರೆ 91 ಬರುತ್ತೆ. ಸೊ ನಿಮ್ಗೆ ಇಲ್ಲಿ 13ರವರೆಗೆ 91. ಸೊ ಅದಾದ ನಂತರ 14ರವರೆಗೆ ನೀವು ಮಾಡಿದ್ರೆ 105 ಬರುತ್ತೆ. ಹಾಗಾದ್ರೆ 100 ನನಗೆ ಸಮ್ ಬರುದಿಲ್ಲ. ಯಾವುದೇ ನ್ಯಾಚುರಲ್ ನಂಬರ್ಸ್ ಅನ್ನು ಆಡ್ ಮಾಡಿದ್ರೆ ನನಗೆ 100 ಸಮ್ ಬರುದಿಲ್ಲ. ಯಾಕಂದ್ರೆ 13 ನಂಬರ್ಸ್ ಅನ್ನು ಆಡ್ ಮಾಡಿದ್ರೆ 91, 14 ನಂಬರ್ಸ್ ಅನ್ನು ಆಡ್ ಮಾಡಿದ್ರೆ 105. ಅದೇ ರೀತಿ ನಾನು ನಿಮ್ಗೆ ಹೋಮ್ವರ್ಕ್ ಕೊಡ್ತಾ ಇದ್ದೀನಿ. 200 ಮಾಡಿದ್ರೆ ಎಷ್ಟು ಬರುತ್ತೆ ನೀವು ಟ್ರಯಲ್ ಅಂಡ್ ಎರರ್ ಮೆಥಡ್ ಅಲ್ಲಿ ನೆನ್ಪಿಟ್ಕೊಳ್ಳಿ. ಇದು ತುಂಬಾ ಯೂಸ್ಫುಲ್ ಆಗುತ್ತೆ ನಿಮ್ಗೆ ಎಕ್ಸಾಮ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ. 500 ಎಲ್ಲಿ ಬರುತ್ತೆ, 1000 ಎಲ್ಲಿ ಬರುತ್ತೆ,
1000 ಎಲ್ಲಿ ಬರುತ್ತೆ, 5000 ಎಲ್ಲಿ ಬರುತ್ತೆ, 10,000 ಎಲ್ಲಿ ಬರುತ್ತೆ. 10,000 ವರೆಗೂ ನೀವು ನೋಡ್ಕೊಳ್ಬೇಕಾಗುತ್ತೆ. 10,000 ವರೆಗೂ ನೋಡ್ಕೊಳ್ಬೇಕು. ಯಾಕಂದ್ರೆ 10,000 ವರೆಗೆ ಕ್ವಶನ್ಸ್ ಗಳನ್ನ ಕೇಳಿರೋ ಉದಾಹರಣೆಗಳು ಇವೆ. 10,000 ವರೆಗೆ ಕ್ವಶನ್ಸ್ ಗಳು ಕೇಳಿರೋ ಉದಾಹರಣೆ ಹೇಗಂದ್ರೆ, ಫಾರ್ ಎಕ್ಸಾಂಪಲ್ ಈಗ ನೀವು 141 ನಂಬರ್ ನೋಡಿದ್ರೆ 1ರಿಂದ 141ರವರೆಗೆ ಅದು 10,011 ಬರುತ್ತೆ. 10,000 ಎಕ್ಸಾಕ್ಟ್ ಬರೋ ನಂಬರ್ ಇಲ್ಲ. ಈಗ ನೀವು 1ರಿಂದ 140ರವರೆಗೆ ನೋಡಿದ್ರೆ 9,870 ಬರುತ್ತೆ. 9,870 ಬರುತ್ತೆ. ಹೌದು, 9,870 ಬರುತ್ತೆ. ಹಾಗಾಗಿ 10,000 ಎಕ್ಸಾಕ್ಟ್ ನಂಬರ್ ಎಲ್ಲೂ ಬರಲ್ಲ ನನಗೆ. ಸೊ 1ರಿಂದ 140 ನೋಡಿದ್ರೆ ನನಗೆ 9,870, 1ರಿಂದ 141 ನೋಡಿದ್ರೆ ನನಗೆ 10,011, 10,011 ಮತ್ತೆ 10,011 ಬರುತ್ತೆ. ಹಾಗಾಗಿ ನೀವು ಈ ಸ್ಪೆಷಲ್ ನಂಬರ್ಸ್ 50, 100, 200, 300, 500, 1,000, 5,000, 10,000 ಇಂತ ನಂಬರ್ಸ್ ಗಳು ಯಾವ ರೇಂಜ್ ಗಳಲ್ಲಿ ಬರುತ್ತೆ ಅಂತ ನೀವು ನೆನ್ಪಿಟ್ಕೊಳ್ಬೇಕಾಗುತ್ತೆ. ಅದು ನೆನ್ಪಿಟ್ಕೊಂಡ್ರೆ ನಿಮ್ಗೆ ಎಕ್ಸಾಮ್ ಅಲ್ಲಿ ಸ್ವಲ್ಪ ಫಾಸ್ಟ್ ಆಗಿ ಕ್ವಶನ್ ಮಾಡಬಹುದು, ಮತ್ತೆ ಕ್ವಶನ್ ಅಲ್ಲಿ ಏನ್ ಕೇಳ್ತಿದ್ದಾರೆ ಅಂತ ಐಡೆಂಟಿಫೈ ಮಾಡೋಕ್ಕಾಗುತ್ತೆ. ಸೊ ಈ ಹೋಮ್ವರ್ಕ್ ಅನ್ನು ಒಂದು ನೀವು ಮಾಡಿಟ್ಟಿರಿ. ರಿಮೈನಿಂಗ್ ಕ್ವಶನ್ಸ್ ಗಳನ್ನ ಇನ್ನೊಂದು ವಿಡಿಯೋದಲ್ಲಿ ನೋಡೋಣ. ಅಪ್ಲಿಕೇಶನ್ ವೈಸ್ ಕ್ವಶನ್, ಇದರಲ್ಲಿ ಹೇಗೆ ಟ್ವಿಸ್ಟ್ ಮಾಡಿ ಕ್ವಶನ್ಸ್ ಗಳನ್ನ ಕೇಳ್ತಾರೆ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.